ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸಾಮ್ ಡಯಾಸ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಗಿರೀಶ್ ಬಾಬು. ಟುಡೇ ಒಂದು ಕಡ್ಡಾಯ ಕನ್ನಡ ಏನು ಮಾದರಿ ಕ್ವಶನ್ ಪೇಪರ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಿನ್ನೆ ಫಸ್ಟ್ ಕ್ಲಾಸ್ ಆಗಿದೆ. ಇನ್ನೂ ಯಾರು ಆ ಫಸ್ಟ್ ಕ್ಲಾಸ್ ನೋಡಿಲ್ಲ ಅಂದರೆ ಪ್ಲೀಸ್ ಗೋ ಥ್ರೂ ದ ಟಾಪಿಕ್ಸ್. ಸೊ ಇವತ್ತು ಬೇರೆ ಒಂದು ಟಾಪಿಕ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕಡ್ಡಾಯ ಕನ್ನಡ. ಓಕೆ, ಸೊ ಕಡ್ಡಾಯ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 2 ಆಗಿರುತ್ತೆ ಇದು. ಸೊ ನಮ್ಮ ಒಂದು ಆ್ಯಪ್ ಇದೆ, ಎಕ್ಸಾಮ್ ಡಯಸ್ ಆ್ಯಪ್ ಅಂತ ಹೇಳ್ಬಿಟ್ಟು. ಅಲ್ಲಿ ಫ್ರೀ ಟೆಸ್ಟ್ ನಡೀತಾ ಇದೆ ವೆಡ್ನೆಸ್ಡೇ 9 AM ಅಂದರೆ ನಾಳೆ 9 ಗಂಟೆಗೆ ಫ್ರೀ ಟೆಸ್ಟ್ ನಡೀತಾ ಇದೆ. ಯಾರು ಇಂಟ್ರೆಸ್ಟ್ ಇರೋರು ಅಟೆಂಡ್ ಮಾಡ್ಬೋದು. ಯಾವ ರೀತಿ ಅಟೆಂಡ್ ಮಾಡೋದು ಅಂತ ಇಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀವಿ. ಹೌ ಟು ಅಟೆಂಡ್ ಫ್ರೀ ಟೆಸ್ಟ್. ಸೊ ಸ್ಟೆಪ್ 1 ಏನು ಮಾಡಬೇಕು, ಯಾವ ಟು ಗೋ ಟು ದಟ್ ಎಕ್ಸಾಮ್ ಡಯಸ್ ಆ್ಯಪ್. ಮತ್ತೆ ಏನು ಮಾಡಬೇಕು, ಅಲ್ಲಿ 3 ಬಟನ್ಸ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಫ್ರೀ ಮೆಟೀರಿಯಲ್ಸ್ ಅಂತ ಬರುತ್ತೆ. ಸೊ ಅಲ್ಲಿ ಹೋದರೆ ಸ್ಟೆಪ್ 2 ಆಯಿತು. ಅಲ್ಲಿ ಹೋದರೆ ನಿಮ್ಗೇನು ಬರುತ್ತೆ, ಈ ಥರ ಒಂದು ತೋರಿಸುತ್ತೆ, ಡೀಟೇಲ್ಸ್ ತೋರಿಸುತ್ತೆ ಸ್ಟೆಪ್ 3ಅಲ್ಲಿ. ನೆಕ್ಸ್ಟು ಇಲ್ಲಿ ಡಾಕ್ಯುಮೆಂಟ್ಸು, ವಿಡಿಯೋಸು ಮತ್ತು ಟೆಸ್ಟ್ಸ್ ಅಂತ ಇರುತ್ತೆ. ಸೊ ಯು ಹ್ಯಾವ್ ಟು ಕ್ಲಿಕ್ ಆನ್ ದಟ್ ಟೆಸ್ಟ್ ಬಟನ್. ಓಕೆ, ಸೊ ಅಲ್ಲಿ ಒಂದು ಟೆಸ್ಟ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸ್ಟೆಪ್ 4 ತೋರಿಸುತ್ತೆ. ಸ್ಟೆಪ್ 4ಅಲ್ಲಿ ಅಟೆಂಡ್ ದ ಟೆಸ್ಟ್. ಸೊ ಅಲ್ಲಿ ಅಟೆಂಡ್ ಮಾಡಿದಾಗ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನು ಗೊತ್ತಾಗುತ್ತೆ, ಟೆಸ್ಟ್ನ ಅಟೆಂಡ್ ಮಾಡ್ಬೋದು. ಕ್ಲಿಯರ್? ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅಥವಾ ಯಾರ್ಯಾರೆಲ್ಲ ಎಕ್ಸಾಮ್ ತಗೋತಿದ್ದೀರಾ ಸಂಡೇ, ಈ ಒಂದು ಟೆಸ್ಟ್ನ ಅಟೆಂಡ್ ಮಾಡಿದ್ರೆ ಯು ವಿಲ್ ಗೆಟ್ ಎನ್ ಒನ್ ಐಡಿಯಾ. ಓಕೆ, ಕ್ಲಿಯರ್? ಓಕೆ, ಫೈನ್. ಸೊ ಲೇಟ್ ಮಾಡಿದ್ರೆ ನಾವು ಸಬ್ಜೆಕ್ಟಲ್ಲಿ ಹೋಗ್ಬಿಡೋಣ. ನೋಡಿ, ಫಸ್ಟ್ ಕ್ವಶನ್ ಈ ಥರ ಇದೆ. ಫಸ್ಟ್ ಕ್ವಶನ್ ನೋಡಿ, ಕೆಂದಾವರೆ ಇದು ಯಾವ ಸಮಾಸದ ಉದಾಹರಣೆ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಏನು, ಕೆಂದಾವರೆ ಇದು ಯಾವ ಸಮಾಸದ ಉದಾಹರಣೆ ಆಗಿದೆ. ಸೊ ಆಪ್ಷನ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ನೋಡಿ, ಇಲ್ಲಿ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೆಂದಾವರೆ ಅನ್ನೋದು ಈ ಒಂದು ಕರ್ಮಧಾರಯ ಸಮಾಸಕ್ಕೆ ಸಂಬಂಧಿಸಿದ ಒಂದು ಸಮಾಸ ಆಗಿರುತ್ತೆ. ಓಕೆ, ಯಾವುದು, ಕರ್ಮಧಾರಯ ಸಮಾಸ. ಮತ್ತಷ್ಟೊಂದು ಡೀಟೇಲ್ಸ್ ಬಗ್ಗೆ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಕರ್ಮಧಾರಯ ಸಮಾಸ ಮತ್ತೆ ಒಂದು ಇನ್ಫಾರ್ಮೇಶನ್ ಅಂದರೆ ಎಕ್ಸಾಂಪಲ್ಸ್ ನೋಡ್ತಾ ಹೋದ್ರೆ, ಈ ಒಂದು ಕರ್ಮಧಾರಯ ಸಮಾಸಕ್ಕೆ ಎಕ್ಸಾಂಪಲ್ಸ್ ಮತ್ತೆ ನೋಡ್ತಾ ಹೋದ್ರೆ ಹಿರಿದು ಪ್ಲಸ್ ಮರ, ಹೆಮ್ಮೆರ ಅಂತ ಬರುತ್ತೆ. ನೆಕ್ಸ್ಟ್ ಕೆಂಪಾದ ಪ್ಲಸ್ ತಾವರೆ, ಕೆಂದಾವರೆ ಅಂತ ಬರುತ್ತೆ. ಮೆಲ್ಲಿತು ನುಡಿ, ಮೆಲ್ನುಡಿ ಅಂತ ಬರುತ್ತೆ. ಬಿಳಿಯದು ಆದ ಪ್ಲಸ್ ಕೊಡೆ, ಬೀಳ್ಗೊಡೆ ಅಂತ ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಹಿರಿದು ಆದ ಪ್ಲಸ್ ಮರ, ಹೆಮ್ಮರ, ದೊಡ್ಡ ಮರ ಅಂತ ಬರುತ್ತಲ್ವಾ. ಸೊ ಆ ರೀತಿ ಶ್ರೇಷ್ಠನಾದ ಪ್ಲಸ್ ನೃಪ, ದಟ್ ಈಸ್ ನೃಪ ಶ್ರೇಷ್ಠ ಅಂತ ಬರುತ್ತೆ. ಇವೆಲ್ಲ ಯಾವ ಅಂಡರಲ್ಲಿ ಬರುತ್ತೆ ಅಂದ್ರೆ ಅದು ಕರ್ಮಧಾರಯ ಸಮಾಸ ಅಂಡರಲ್ಲಿ ಬರ್ತಾ ಹೋಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡಿ, ಮತ್ತಷ್ಟು ಒಂದು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ ಈ ಒಂದು ಕರ್ಮಧಾರಯ ಸಮಾಸ ಬಗ್ಗೆ. ವೀರನಾದ ಪ್ಲಸ್ ನರ, ನರವೀರ ಅಂತ ಹೇಳ್ಬಿಟ್ಟು ಇದು ಒಂದು ಕರ್ಮಧಾರಯ ಸಮಾಸಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಪರೆಯಂತೆ ಪ್ಲಸ್ ನೋಸಲ್, ಪೆರೆ ನೋಸಲ್ ಅಂತ ಬಂದಿದೆ. ಇದು ಕೂಡ ಒಂದು ಯಾವುದೋ ಒಂದು ಎಕ್ಸಾಂಪಲ್ ಕೇಳಿದ್ರೆ ಅದಕ್ಕೆ ಇಲ್ಲಿ ಎಕ್ಸಾಂಪಲ್ ತಗೊಂಡಿದ್ದೀವಿ. ಓಕೆ, ಸೊ ತಳಿರಂತಹ ಪ್ಲಸ್ ಅಡಿ, ತಳಿರಡಿ ಅಂತ ಬರುತ್ತೆ. ಮತ್ತೆ ತೆರೆಯೇ ಪ್ಲಸ್ ಕೈ, ತೆರಗೈ ಅಂತ ಬರುತ್ತೆ. ಸೊ ಇವೆಲ್ಲ ಯಾವ ಒಂದಲ್ಲ ಒಂದು ಎಕ್ಸಾಮಲ್ಲಿ ಇವೆಲ್ಲ ಕೇಳಿರೋ ಎಕ್ಸಾಂಪಲ್ಸ್. ಓಕೆ, ಅದಕ್ಕೆ ನಾವು ಇಷ್ಟು ಎಕ್ಸಾಂಪಲ್ಸ್ನ ತಗೊಂಡಿದ್ದೀವಿ. ಹಾಗಾದ್ರೆ ಈ ಒಂದು ಕರ್ಮಧಾರಯ ಸಮಾಸ ಅಂದ್ರೆ ಏನು ಅಂತ ಡೆಫಿನೇಷನ್ ಇಲ್ಲಿದೆ ನೋಡಿ ಲಾಸ್ಟಲ್ಲಿ. ಪೂರ್ವೋತ್ತರ ಪದಗಳು ವಿಶೇಷಣ ವಿಶಿಷ್ಟ ಸಂಬಂಧದಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ತತ್ಪುರುಷ ಸಮಾಸ ಒಂದು ಆಪ್ಷನ್ ಅಲ್ಲಿತ್ತು, ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ. ಏನು, ತತ್ಪುರುಷ ಸಮಾಸ ಏನಪ್ಪ? ಈ ಒಂದು ತತ್ಪುರುಷ ಸಮಾಸಕ್ಕೆ ಎಕ್ಸಾಂಪಲ್ಸ್ ಏನೇನು ಹೇಳ್ಬೋದು ನಾವು ಅಂದರೆ, ನೋಡಿ ಇಲ್ಲಿ ಮಳೆಯ ಪ್ಲಸ್ ಕಾಲ, ಮಳೆಗಾಲ. ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು. ನೆಕ್ಸ್ಟ್ ಮಲ್ಲಿಗೆಯ ಪ್ಲಸ್ ಹೂವು, ಮಲ್ಲಿಗೆ ಹೂವು. ಮನೆಯ ಪ್ಲಸ್ ಕೆಲಸ, ಮನೆಗೆಲಸ. ಅರಸನ ಪ್ಲಸ್ ಮನೆ, ಅರಮನೆ ಅಂತ ಬಂದಿದೆ. ನೆಕ್ಸ್ಟ್ ಮರದ ಪ್ಲಸ್ ಕಾಲು, ಮರಗಾಲು ಅಂತ ಬಂದಿದೆ. ಸೊ ಇವೆಲ್ಲ ಕಮ್ಸ್ ಅಂಡರ್ ತತ್ಪುರುಷ ಸಮಾಸಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಓಕೆ, ಎಸ್. ಸೆಕೆಂಡ್. ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್ ಏನಪ್ಪ ಇದೆಯಾ ಈ ಒಂದು ತತ್ಪುರುಷ ಸಮಾಸಕ್ಕೆ ಅಂದರೆ, ಇಲ್ಲಿದೆ ನೋಡಿ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ.
ಕಲ್ಲಿನ ಪ್ಲಸ್ ಹಾಸಿಗೆ, ಕಲ್ಲು ಹಾಸಿಗೆ ಅಂತ ಹೇಳ್ಬೋದು. ತಲೆಯೆಲ್ಲ ಪ್ಲಸ್ ನೋವು, ತಲೆನೋವು. ಹಗಲಿನಲ್ಲಿ ಪ್ಲಸ್ ಕನಸು, ಹಗಲು ಗನಸು. ತೇರಿಗೆ ಪ್ಲಸ್ ಮರ, ತೇರು ಮರ. ಕಣ್ಣಿನಿಂದ ಪ್ಲಸ್ ಕುರುಡು, ಕಣ್ಕುರುಡು ಅಂತ. ಸೊ ಈ ಒಂದು ನಾವೇನೇನು ಹೇಳ್ತಿದ್ದೀವಲ್ಲ ಇವೆಲ್ಲ ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿರೋದು. ಓಕೆ, ಕನ್ನಡ ಒಂದು ಎಕ್ಸಾಮಲ್ಲಿ. ಸೊ ಅದಕ್ಕೆ ಇವೆಲ್ಲ ಎಕ್ಸಾಂಪಲ್ಸ್ನ ತಗೊಂಡಿದ್ವಿ. ಕ್ಲಿಯರ್? ಎಸ್, ನೋಡಿ ಹಾಗಾದ್ರೆ ಒಂದು ಮತ್ತಷ್ಟು ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ಈ ಮೇಲಿನ ಪದಗಳನ್ನು ಗಮನಿಸಿದಾಗ ಮಳೆಯ ಮತ್ತು ಕಾಲ ಎಂಬ 2 ಪದಗಳನ್ನು ಸೇರಿಸಿ ಮಳೆಗಾಲ ಎಂದು ಹೇಳಲಾಗುತ್ತೆ. ಹೀಗೆ ಕಾಲದ ಉಳಿತಾಯ ಹಾಗೂ ಸ್ಪಷ್ಟ ಅರ್ಥೈಸುವಿಕೆಗಾಗಿ ಪದಗಳನ್ನು ಕೂಡಿಸಿ ಬಳಸುತ್ತೇವೆ. ಹೀಗೆ 2 ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನ ನಾವೇನೇನು ಕರಿತೀವಿ? ತತ್ಪುರುಷ ಸಮಾಸ ಅಂತ ಕರಿತೀವಿ. ನೋಡಿ, ಇಲ್ಲಿ 2 ನಾಮಪದಗಳನ್ನು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅಂತಹ ಸಮಾಸಗಳಿಗೆ ತತ್ಪುರುಷ ಸಮಾಸ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಈ ತರ ಇದೆ. ಪೂರ್ವ ಪದ ಸಂಖ್ಯಾವಾಚಕವು ಉತ್ತರ ಪದವು ನಾಮಪದದೊಡನೆ ಕೂಡಿ ಆಗುವ ಸಮಾಸಕ್ಕೆ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಏನು ಕ್ವಶನ್? ಪೂರ್ವ ಪದ ಸಂಖ್ಯಾವಾಚಕವಾವು ಉತ್ತರ ಪದ ನಾಮಪದದೊಡನೆ ಕೂಡಿ ಆಗುವ ಸಮಾಸಕ್ಕೆ ಏನಂತ ಕರೀತಾರೆ? ಕ್ವಶನ್ಸ್ ನೋಡಿ, ಆಪ್ಷನ್ಸ್ ನೋಡಿ ಇಲ್ಲಿ. ಆಪ್ಷನ್ ಎ ಅಂಶಿ ಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ ಮತ್ತೆ ದ್ವಿಗು ಸಮಾಸ ಅಂತ ಇದೆ. 4 ಆಪ್ಷನ್. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಆಪ್ಷನ್ 4 ಅನ್ನೋದು ದ್ವಿಗು ಸಮಾಸ ಆಗಿರುತ್ತೆ. ಕ್ಲಿಯರ್? ಎಸ್, ನೋಡಿ ಮತ್ತಷ್ಟು ಒಂದು ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ ಒಂದು ದ್ವಿಗು ಸಮಾಸದ ಬಗ್ಗೆ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದದೊಡನೆ ಸೇರಿ ಆಗುವ ಸಮಾಸಕ್ಕೆ ದ್ವಿಗು ಸಮಾಸ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡಿದ್ರೆ ನಮ್ಗೊಂದು ಐಡಿಯಾ ಬರುತ್ತಲ್ವಾ? ಸೊ ಅದೇ ನೋಡಿ ಎಕ್ಸಾಂಪಲ್ ಇಲ್ಲಿ 1 ಪ್ಲಸ್ ಕಟ್ಟು, ಒಗ್ಗಟ್ಟು ಅಂತ ಬಂದಿದೆ. ಸೊ ಇದು ಈ ಒಂದು ದ್ವಿಗು ಸಮಾಸಕ್ಕೆ ಬಂದಿದೆ. ಪೂರ್ವ ಪದವು ಸಂಖ್ಯಾವಾಚಕವಾಗಿರುತ್ತೆ. ಕ್ಲಿಯರ್? ಸೊ ಇಲ್ಲಿ ನೋಡಿ 2 ಪ್ಲಸ್ ಮುಡಿ, ಇಮ್ಮುಡಿ. ಇದು ಕೂಡ ಒಂದು ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಏನಿದೆ ನೋಡಿ ಇಲ್ಲಿ. 2 ಪ್ಲಸ್ ಕೆಲ, 2 ಪ್ಲಸ್ ಕೆಲ, ಇಕ್ಕೆಲ. ನೆಕ್ಸ್ಟ್ 3 ಪ್ಲಸ್ ಮುಡಿ, ಮುಮ್ಮುಡಿ. ಇದು ಕೂಡ ಒಂದು ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗಿರುತ್ತೆ. ಯಾವ ಸಮಾಸ? ದ್ವಿಗು ಸಮಾಸ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ 3ನೇದು. ಗಿಡ ಮರ ಬಳ್ಳಿಗಳು ಇದು ಯಾವ ಸಮಾಸದ ಉದಾಹರಣೆ ಆಗಿದೆ? ವೆರಿ ಇಂಪಾರ್ಟೆಂಟ್ ದಿಸ್ ಈಸ್. ಗಿಡ ಮರ ಬಳ್ಳಿಗಳು ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ಸ್ ಏನಿದೆ ನೋಡ್ತಾ ಹೋಗೋಣ. ಗಿಡ ಮರ ಬಳ್ಳಿಗಳು ಇದು ಯಾವ ಸಮಾಸದ ಉದಾಹರಣೆ ಆಗಿದೆ? ಆಪ್ಷನ್ ಎ ಬಂದ್ಬಿಟ್ಟು ತತ್ಪುರುಷ ಸಮಾಸ, ಆಪ್ಷನ್ ಬಿ ಬಂದ್ಬಿಟ್ಟು ಕರ್ಮಧಾರೆಯ ಸಮಾಸ, ಆಪ್ಷನ್ ಸಿ ಬಂದ್ಬಿಟ್ಟು ಅಂಶಿ ಸಮಾಸ, ಆಪ್ಷನ್ ಡಿ ಬಂದ್ಬಿಟ್ಟು ದ್ವಂದ್ವ ಸಮಾಸ ಅಂತ ಇದೆ. ಸೊ ಹಾಗಾದ್ರೆ ಈ ಗಿಡ ಮರ ಬಳ್ಳಿಗಳು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದಾವೆ ಅಂದ್ರೆ ದಟ್ ಈಸ್ ಆಪ್ಷನ್ ಡಿ, ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗಿದ್ದಾವೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಒಂದು ಮತ್ತಷ್ಟು ಇನ್ಫಾರ್ಮೇಶನ್ ಒಂದು ದ್ವಂದ್ವ ಸಮಾಸದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ ಇಲ್ಲಿ ದ್ವಂದ್ವ ಸಮಾಸ. ರಾಮನು ಲಕ್ಷ್ಮಣನು ರಾಮ ಲಕ್ಷ್ಮಣರು ಅಂತ ಬರುತ್ತೆ. ಕೃಷ್ಣನು ಅರ್ಜುನನು ಕೃಷ್ಣಾರ್ಜುನರು. ಅದೇ ರೀತಿ ಗಿಡಗಳು, ಮರಗಳು, ಬಳ್ಳಿಗಳು ಸೇರ್ಬಿಟ್ಟು ಗಿಡ ಮರ ಬಳ್ಳಿಗಳು ಅಂತ ಬರುತ್ತೆ. ಕ್ಲಿಯರ್? ಎಸ್. ನೋಡಿ ಒಂದು ಡೆಫಿನೇಷನ್ ನೋಡೋಣ. ಹೀಗೆ 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲಾ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ ಅಂತಹ ಸಮಾಸಕ್ಕೆ ದ್ವಂದ್ವ ಸಮಾಸ ಅಂತ ಕರಿತೀವಿ. ಯಾವ ರೀತಿ ಅಂದ್ರೆ ಕೃಷ್ಣ ಅರ್ಜುನರು ಕೃಷ್ಣಾರ್ಜುನರು, ರಾಮ ಲಕ್ಷ್ಮಣರು, ಗಿಡಮರ ಬಳ್ಳಿಗಳು ಆಲ್ ಕಮ್ಸ್ ಅಂಡರ್ ವಾಟ್? ದ್ವಂದ್ವ ಸಮಾಸ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ನೋಡಿ 4th ಕ್ವಶನ್ ಈ ತರದ. ಚಕ್ರಪಾಣಿ ಇದು ಯಾವ ಸಮಾಸದ ಉದಾಹರಣೆ ಆಗಿದೆ? ಯಾವುದು? ಚಕ್ರಪಾಣಿ. ಆಪ್ಷನ್ ಎ ಬಂದ್ಬಿಟ್ಟು ಬಹುವ್ರೀಹಿ ಸಮಾಸ, ಆಪ್ಷನ್ ಬಿ ಕ್ರಿಯಾ ಸಮಾಸ, ಆಪ್ಷನ್ ಸಿ ಗಮಕ ಸಮಾಸ, ಆಪ್ಷನ್ ಡಿ ದ್ವಂದ್ವ ಸಮಾಸ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಚಕ್ರಪಾಣಿ ಅನ್ನೋದು
ಯಾವುದಪ್ಪ ಸರಿಯಾದ ಉತ್ತರ ಅಂದ್ರೆ ಬಹುರ್ವಿಹಿ ಸಮಾಸವಾಗಿರುತ್ತೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಏನು? ಬಹುರ್ವಿಹಿ ಸಮಾಸ. ನೋಡಿ ಇಲ್ಲಿ ಚಕ್ರಪಾಣಿ. ನೆಕ್ಸ್ಟು ಏನಪ್ಪ ಈ ಚಕ್ರಪಾಣಿ ಅಂದ್ರೆ ಚಕ್ರವನ್ನು ಹಿಡಿದಿರುವವನು, ಅದನ್ನ ಏನಂತ ಕರಿತೀವಿ? ಚಕ್ರಪಾಣಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಇಲ್ಲಿ 3+ ಕಣ್ಣುಳ್ಳವನು, ಮುಕ್ಕಣ್ಣ ಅಂತ ಕರಿತೀವಿ, ಬಹುರ್ವಿಹಿ ಸಮಾಸಕ್ಕೆ ಬರುತ್ತೆ. ನೆಕ್ಸ್ಟ್ ಹಣೆಯಲ್ಲಿ ಕಣ್ಣುಳ್ಳವನು, ಹಣೆಗಣ್ಣ ಅಂತ ಬರುತ್ತೆ, ಅದು ಕೂಡ ಕಮ್ಸ್ ಅಂಡರ್ ಬಹುರ್ವಿಹಿ ಸಮಾಸ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ ಚಂದ್ರನಂತೆ ಮುಖವುಳ್ಳವನು ಅಥವಾ ಚಂದ್ರನಂತೆ ಮುಖವುಳ್ಳವಳು, ಅದು ಚಂದ್ರಮುಖಿ, ಚಂದ್ರಮುಖಿ ಅಂತ ಕರಿತೀವಿ. ಸೊ ಚಂದ್ರನಂತೆ ಮುಖವುಳ್ಳವಳು. ಸೊ ರಿಯಲ್ ಆಗಿ ಚಂದ್ರಮುಖಿ ಅಂದ್ರೆ ಅದು ಬೇರೆನೇ ಇರುತ್ತೆ, ಇದು ಬೇರೆ. ಓಕೆ. ಸೊ ಇಲ್ಲಿ ಸಮಾಸದಲ್ಲಿ ಬಂದಾಗ ಈ ಒಂದು ಚಂದ್ರಮುಖಿ ಅನ್ನೋದು ಯಾವ ಅಂಡರಲ್ಲಿ ಬರುತ್ತೆ ಅಂದ್ರೆ ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆ ಆಗಿರುತ್ತೆ. ನೋಡಿ ಬಹುರ್ವಿಹಿ ಸಮಾಸ. ನೋಡಿ ಇಲ್ಲಿ ಸಮಾಸವಾದಾಗ ಪೂರ್ವೋತ್ತರ ಪದಗಳು ಪ್ರಧಾನವಾಗಿದ್ದರೆ, ಬೇರೊಂದು ಪದ ಪ್ರಧಾನವಾದರೆ ಅಂತಹ ಸಮಾಸಗಳಿಗೆ ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ ಕ್ರಿಯಾ ಸಮಾಸ. ಆಪ್ಷನ್ ಇಲ್ಲಿ ನಮ್ಗೆ ಕ್ರಿಯಾ ಸಮಾಸನೂ ಇತ್ತಲ್ಲ, ಸೊ ಅದಕ್ಕೆ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕ್ರಿಯಾ ಸಮಾಸ ನೋಡಿ ಇಲ್ಲಿ ಕೈಯನ್ನು ತೊಳೆ, ಕೈ ತೊಳೆ, ಇದೊಂದು ಕ್ರಿಯೆ ನಡೀತಾ ಇದೆ. ಕೈ ತೊಳೆಯೋದೊಂದು ಕ್ರಿಯೆ ನಡೀತಾ ಇದೆ, ಅದಕ್ಕೆ ಇದನ್ನ ಕ್ರಿಯಾ ಸಮಾಸ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಮರವನ್ನು ಹತ್ತು, ಮರ ಹತ್ತು. ಸೊ ಇದು ಕೂಡ ಒಂದು ಮರ ಹತ್ತೋದೊಂದು ಕ್ರಿಯೆ ಆಗಿರುತ್ತೆ, ಅದಕ್ಕೆ ಇದು ಕ್ರಿಯಾ ಸಮಾಸದಲ್ಲಿ ಬರುತ್ತೆ. ಕಳೆಯನ್ನು ಕೀಳು, ಕಳೆ ಕೀಳು, ಇದು ಕೂಡ ಕ್ರಿಯಾ ಸಮಾಸ. ಊಟವನ್ನು ಮಾಡು, ಊಟ ಮಾಡು, ಊಟ ಮಾಡೋದು ಒಂದು ಕ್ರಿಯೆ ಆಗಿರುತ್ತೆ. ತಲೆಯನ್ನು ಬಾಚು, ತಲೆ ಬಾಚು. ನೆಕ್ಸ್ಟ್ ಕಾಲನ್ನು ಎಳೆ, ಕಾಲೆಳೆ. ಸಮಾಸದಲ್ಲಿ ಪೂರ್ವ ಪದವು, ಒಂದು ನಿಮಿಷ, ನಾಮಪೂರ್ವ ಪದವು ನೋಡಿ ಇಲ್ಲಿ ಈ ಒಂದು ಸಮಾಸದಲ್ಲಿ ಏನಾಗಿರುತ್ತೆ ಅಂದ್ರೆ ಸಮಾಸದಲ್ಲಿ ಪೂರ್ವ ಪದವು ನಾಮಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯಾಪದವಾಗಿದ್ದರೆ ಅಂತಹ ಸಮಾಸಗಳಿಗೆ ಕ್ರಿಯಾ ಸಮಾಸ ಅಂತ ಕರಿತೀವಿ. ಏನಿಲ್ಲ, ಸಿಂಪಲ್ ಆಗಿ ನೀವು ನೆನ್ಪಿಟ್ಕೋಬಹುದು. ಯಾವುದೋ ಒಂದು ಕ್ರಿಯೆ ಸೂಚಿಸ್ತಾ ಇದ್ರೆ ಅಂತದಕ್ಕೆ ನಾವೇನಂತ ಕರಿತೀವಿ? ಕ್ರಿಯಾ ಸಮಾಸ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ 5th ಒನ್ ಏನಿದೆ? ಕಡೆಗೋಲು, ಇದು ಯಾವ ಸಮಾಸದ ಉದಾಹರಣೆ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಕಡೆಗೋಲು. ಆಪ್ಷನ್ ಎ ಬಂದ್ಬಿಟ್ಟು ಬಹುರ್ವಿಹಿ ಸಮಾಸ, ಆಪ್ಷನ್ ಬಿ ಕ್ರಿಯಾ ಸಮಾಸ, ಆಪ್ಷನ್ ಸಿ ಗಮಕ ಸಮಾಸ, ಆಪ್ಷನ್ ಡಿ ದ್ವಂದ್ವ ಸಮಾಸ ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಕಡೆಗೋಲು ಅನ್ನೋದು ಯಾವ ಒಂದು ಸಮಾಸಕ್ಕೆ ಉದಾಹರಣೆ ಅಂದ್ರೆ ದಟ್ ಈಸ್ ಗಮಕ ಸಮಾಸಕ್ಕೆ ಉದಾಹರಣೆ ಆಗಿರುತ್ತೆ. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಯಾವುದು? ಗಮಕ ಸಮಾಸ. ಓಕೆ. ನೋಡಿ ಇಲ್ಲಿ ಗಮಕ ಸಮಾಸ ಅಂದ್ರೆ ಏನು? ಮತ್ತಷ್ಟು ಇನ್ಫಾರ್ಮೇಶನ್. ಆ ಹುಡುಗ, ಅವನು ಪ್ಲಸ್ ಹುಡುಗ, ಈ ಕಲ್ಲು, ಇದು ಪ್ಲಸ್ ಕಲ್ಲು, ಕಡೆಗೋಲು, ಕಡೆಯುವುದು ಪ್ಲಸ್ ಕೋಲು. ನೆಕ್ಸ್ಟ್ ಒಂದು ಮಾಡಿದಡಿಗೆ, ಮಾಡಿದುದು ಪ್ಲಸ್ ಅಡಿಗೆ, ಮಾಡಿದಡಿಗೆ ಅಂತ ಇದೆ. ಹೀಗೆ ಪೂರ್ವ ಪದವು ಸರ್ವನಾಮ ಕೃದಾಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವಾಗಿದೆ. ಅದಕ್ಕೆ ನಾವೇನಂತ ಕರಿತೀವಿ? ಗಮಕ ಸಮಾಸ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ಈ ತರ ಇದೆ ನೋಡಿ, 6th ಒನ್. ಈ ಕೆಳಗಿನವುಗಳಲ್ಲಿ ಅಂಶಿ ಸಮಾಸಕ್ಕೆ ಯಾವುದು ಉದಾಹರಣೆ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಅಂಶಿ ಸಮಾಸ. ಆಪ್ಷನ್ ಎ ಬಂದ್ಬಿಟ್ಟು ತಲೆನೋವು, ಆಪ್ಷನ್ ಬಿ ಬಂದ್ಬಿಟ್ಟು ಹೊಸಗನ್ನಡ, ಆಪ್ಷನ್ ಸಿ ಕಡೆಗಣ್ಣು, ಆಪ್ಷನ್ ಡಿ ಕಣ್ದೆರೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಸರಿಯಾದ ಉತ್ತರ ಯಾವುದು ಅಂದ್ರೆ ದಟ್ ಈಸ್ ಕಡೆಗಣ್ಣು. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕಡೆಗಣ್ಣು ಅನ್ನೋದು ಈ ಒಂದು ಅಂಶಿ ಸಮಾಸಕ್ಕೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಏನಪ್ಪ ಈ ಒಂದು ಅಂಶಿ ಸಮಾಸ? ಮತ್ತಷ್ಟು ಒಂದು ಎಕ್ಸಾಂಪಲ್ಸ್ ಏನಾದರೂ ಇದೆಯಾ ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ ಇಲ್ಲಿ ಕಡೆ ಪ್ಲಸ್ ಕಣ್ಣು, ಕಡೆಗಣ್ಣು, ಈ ಒಂದು ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿರುತ್ತೆ. ನೆಕ್ಸ್ಟ್ ಕಾಲಿನ ಪ್ಲಸ್ ಹಿಂದೆ, ಹಿಂಗಾಲು ಅಂತ ಕರಿತೀವಿ, ಇದು ಕೂಡ ಕಮ್ಸ್ ಅಂಡರ್ ಅಂಶಿ ಸಮಾಸ. ಇವೆಲ್ಲ ಅಂಶಿ ಸಮಾಸ.
ಓಕೆನಾ. ನೆಕ್ಸ್ಟ್ ನೋಡಿ, ತಲೆಯ ಪ್ಲಸ್ ಮುಂದು ಮುಂದೆಲೆ, ತಲೆಯ ಪ್ಲಸ್ ಮುಂದೆಲೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕೈಯ ಪ್ಲಸ್ ಅಡಿ ಅಂಗೈ ಅಂತ ಇದೆ. ಕೈಯ ಪ್ಲಸ್ ಅಡಿ ಅಂಗೈ ಅಂತ ಇದೆ. ಕೆಳಗಿನ ಪ್ಲಸ್ ತುಟಿ ಕೆಳದುಟಿ, ಕಾಲಿನ ಪ್ಲಸ್ ಮುಂಗಾಲು ಅಂತ ಇದೆ. ಇವೆಲ್ಲ ಕಮ್ಸ್ ಅಂಡರ್ ಈ ಒಂದು ಅಂಶಿ ಸಮಾಸ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಅಂಶಿ ಸಮಾಸ ಅಂದ್ರೆ ಏನು ಅಂತ ಒಂದು ಡೆಫಿನೇಷನ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪೂರ್ವೋತ್ತರ ಪದಗಳು ಹೀಗೆ ಸಮಾಸಗಳಿಗೆ ಅಂಶಿ ಸಮಾಸ ಅಂತ ಕರಿತೀವಿ. ಅಂಶಿ ಭಾವದಿಂದ ಸೇರಿ ಸಮಾಸವಾದರೆ ಅಂತಹ ಹೆಸರು ಕಾಲು ಅಂಶಿ, ಅದರ ಅಂಶವಾಗಿರುತ್ತೆ. ಕಾಲು ಅನ್ನೋದು ಅಂಶಿ ಆಗಿರುತ್ತೆ, ಸೊ ಮುಂದು ಅನ್ನೋದು ಅದರ ಒಂದು ಅಂಶವಾಗಿರುತ್ತೆ. ಮುಂಗಾಲು. ಓಕೆ, ಕಾಲು ಅನ್ನೋದು ಅಂಶಿ ಆಗಿರುತ್ತೆ, ಮುಂದು ಅನ್ನೋದು ಅಂಶ ಆಗಿರುತ್ತೆ, ಅದಕ್ಕೆ ವಿ ಆರ್ ಕಾಲ್ ಇಟ್ ಆಸ್ ಮುಂಗಾಲು. ಓಕೆ, ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಈ ತರ ಅದ. ಅವರು ಯಾವ ಸರ್ವನಾಮ ಅಂತ ಕ್ವಶನ್ ಕೇಳಿದೆ. ಅವರು ಅನ್ನೋದು ಯಾವ ಸರ್ವನಾಮ? ಇಷ್ಟೊತ್ತು ನಾವು ನೋಡಿದ್ದು ಸಮಾಸಗಳಾಗಿರುತ್ತೆ. ನಾವು ದರ್ ಇಸ್ ಅ ಕ್ವಶನ್ ಆನ್ ನಾಮಪದಗಳು, ಸರ್ವನಾಮಗಳು, ಆ ಥರ ಒಂದು ಕ್ವಶನ್ನ ಕೇಳಿದ್ದಾರೆ ಇವರು. ಅವರು ಯಾವ ಸರ್ವನಾಮವಾಗಿದೆ? ಆಪ್ಷನ್ ಎ ಬಂದ್ಬಿಟ್ಟು ಆತ್ಮಾರ್ಥಕ ಸರ್ವನಾಮ, ಆಪ್ಷನ್ ಬಿ ಪ್ರಶ್ನಾರ್ಥಕ ಸರ್ವನಾಮ, ಆಪ್ಷನ್ ಸಿ ಪುರುಷಾರ್ಥಕ ಸರ್ವನಾಮ, ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲೇನಪ್ಪ ಅಂದ್ರೆ, ಅವರು ಯಾವ ಸರ್ವನಾಮ ಅಂದ್ರೆ ದಟ್ ಈಸ್ ಪುರುಷಾತ್ಮಕ ಸರ್ವನಾಮ ಆಗಿರುತ್ತೆ. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ? ಎಸ್. ನೋಡಿ, ಇಲ್ಲಿ ಸರ್ವನಾಮ ಅಂದ್ರೆ ಏನು? ನಾಮಪದಗಳ ಬದಲಾಗಿ ಸರ್ವನಾಮಗಳನ್ನು ಬಳಸಿದರೆ ಅವುಗಳನ್ನು ಸರ್ವನಾಮ ಅಂತ ಕರಿತೀವಿ. ಎಕ್ಸಾಂಪಲ್ ಏನಿದೆ? ರಾಮನು ಕಾಡಿಗೆ ಹೋದನು. ರಾಮನು ಬದಲಾಗಿ ಇಲ್ಲಿ ನಾವೇನ್ ಬಳಸಬೇಕು? ಅವನು ಕಾಡಿಗೆ ಹೋದನು. ಅವನು ಅಂದ್ರೆ ಯಾರು? ರಾಮನು. ನೆಕ್ಸ್ಟ್ ಬೇರೆ ಬೇರೆ ಏನಾದ್ರೂ ಬಳಸ್ಬೋದಾ ಈ ಒಂದು ಸರ್ವನಾಮಗಳಿಗೆ ಅಂದ್ರ ಇಲ್ಲಿದೆ ನೋಡಿ. ಅವನು ಬಳಸ್ಬೋದು, ಅವಳು, ಅದು, ಇದು, ಅವು, ನೀನು, ನಾನು, ಯಾವನು, ಇದು, ಏನು, ಯಾರು, ಇವೆಲ್ಲನೂ ಕಮ್ಸ್ ಅಂಡರ್ ದಿಸ್ ಸರ್ವನಾಮಗಳಲ್ಲೇ ಬರ್ತಾ ಹೋಗುತ್ತೆ. ಕ್ಲಿಯರ್? ಎಸ್. ನೋಡಿ, ಈ ಒಂದು ಸರ್ವನಾಮಗಳ ವಿಧಗಳೇನಾದ್ರೂ ಇದೆಯಾ? ಎಸ್, ಇದೆ. ಹಾಗಾದ್ರೆ ಏನಪ್ಪ ಈ ಒಂದು ಸರ್ವನಾಮಗಳ ವಿಧಗಳು ಏನೇನಿದೆ ಅಂತ ಒಂದಷ್ಟು ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಫಸ್ಟ್ ಸರ್ವನಾಮಗಳ ವಿಧಗಳು. ಸರ್ವನಾಮಗಳ ವಿಧಗಳು ಆಗಿರುತ್ತೆ. ಸೊ ಫಸ್ಟ್ಗೆ ನೋಡಿ, ಇಲ್ಲಿ ಪುರುಷಾರ್ಥಕ ಸರ್ವನಾಮ ಅಂತ ಇದೆ. 3 ಪುರುಷಗಳ ಲಿಂಗ ವಚನಗಳಿಗೆ ಅನುಗುಣವಾಗಿರುತ್ತದೆ. ಅಂದ್ರೆ ಉತ್ತಮ ಪುರುಷ ಸರ್ವನಾಮ ನಾನು, ನಾವು ಅಂತ ಹೇಳ್ಬಿಟ್ಟು. ಮಧ್ಯಮ ಪುರುಷ ಸರ್ವನಾಮ ಬಂದ್ಬಿಟ್ಟು ನೀನು, ನೀವು. ಪ್ರಥಮ ಪುರುಷ ಸರ್ವನಾಮ ಬಂದ್ಬಿಟ್ಟು ಅವನು, ಅವಳು, ಅವರು, ಅದು, ಅವು. ಇವು ನೆನ್ಪಿಟ್ಕೋಬೇಕು. ಓಕೆನಾ? ನೆಕ್ಸ್ಟ್ ನೋಡಿ, ಪ್ರಶ್ನಾರ್ಥಕ ಸರ್ವನಾಮ ಎರಡನೇದು ಬಂದ್ಬಿಟ್ಟು ಪ್ರಶ್ನಾರ್ಥಕ ಸರ್ವನಾಮ ಆಗಿರುತ್ತೆ. ಪ್ರಶ್ನೆಗಳನ್ನು ಕೇಳುವಾಗ ಬಳಸುವ ಪದಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ಬೇಕಂದ್ರೆ ಯಾರು, ಯಾವುದು, ಏನು ಕಮ್ಸ್ ಅಂಡರ್ ನಾವು ಕ್ವಶನ್ ಮಾಡ್ತಿದ್ದೀವಿ. ಓಕೆನಾ? ಅವಾಗ ಅದಕ್ಕೆ ಏನಂತ ಕರಿತೀವಿ? ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಆತ್ಮಾರ್ಥಕ ಸರ್ವನಾಮ. ತನದ ಬಗೆಗೆ ತಿಳಿಸುವ ಪದಗಳಿಗೆ ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ. ತಾನು, ತಾವು, ತನ್ನಿಂದ, ತಮ್ಮಿಂದ, ತನಗಾಗಿ, ಅವನು ಸೆಲ್ಫ್ ಬಗ್ಗೆ ತಿಳಿಸ್ತಾ ಇದೆ. ಆತ್ಮದ ಬಗ್ಗೆ, ಅವ್ರ ಬಗ್ಗೆನೇ ಹೇಳ್ತಾ ಇದೀವಿ. ತಾವು, ನಾವು, ನಾನು, ತಾನು, ನಾವು, ತನ್ನಿಂದ, ತಮ್ಮಿಂದ, ತನಗಾಗಿ. ಸೊ ಇಂಥದೆಲ್ಲ ಬಂದ್ರೆ ಅದು ಕಮ್ಸ್ ಅಂಡರ್ ಆತ್ಮಾರ್ಥಕ ಸರ್ವನಾಮದಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ತರ ಇದೆ. ಕ್ವಶನ್ ನೋಡ್ತಾ ಹೋಗೋಣ. ಫಸ್ಟ್, ಗೌರಿಗೆ ಎಂಬ ಪದದ ವಿಭಕ್ತಿ ಪ್ರತ್ಯಯ ಏನು ಅಂತ ಬರುತ್ತೆ. ಸೊ ಈ ಒಂದು ಕ್ವಶನ್ ಅಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಆಪ್ಷನ್ಸ್ ಏನಿದೆ ನೋಡಿ. ತೃತೀಯ, ಆಪ್ಷನ್ ಬಿ ದ್ವಿತೀಯ, ಆಪ್ಷನ್ ಸಿ
ಚತುರ್ಥಿ, ಆಪ್ಷನ್ ಡಿ ಅಷ್ಟಮಿ ಅಂತ ಬಂದಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ದಟ್ ಈಸ್ ಚತುರ್ಥಿ ಅಂತ ಹೇಳ್ಬಿಟ್ಟು, ಚತುರ್ಥಿ ಅಂತ ಹೇಳ್ಬಿಟ್ಟು. ಈ ಒಂದು ಚಾರ್ಟ್ನ ಒಂದು ನೋಡ್ತಾ ಹೋಗೋಣ. ಇಲ್ಲಿ ಗೌರಿಗೆ ಅನ್ನೋದು ಚತುರ್ಥಿ ಆಗಿರುತ್ತೆ. ಸೊ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ತಾ ಹೋಗೋಣ, ಎಕ್ಸಾಮ್ಗೆ ಹೆಲ್ಪ್ ಆಗೋ ಥರ. ಓಕೆ, ನೋಡಿ ಇಲ್ಲಿ ವಿಭಕ್ತಿ ಪ್ರತ್ಯಯ ಸ್ವತಂತ್ರವಾದ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಉ, ಅನ್ನು, ಇಂದ, ಗೆ, ಕೆ, ದೆಸೆಯಿಂದ, ಆ, ಅಲ್ಲಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತಾ ಹೋಗ್ತೀವಿ. ಹಂಗಂದ್ರೆ ಏನಪ್ಪಾ ಇದು? ಒಂದು ಚಾರ್ಟ್ ಅಲ್ಲಿ ನೋಡ್ತಾ ಹೋಗೋಣ. ಇದು ವಿಭಕ್ತಿ ಪ್ರತ್ಯಯಗಳು. ನೋಡಿ ಇಲ್ಲಿ ಫಸ್ಟ್ ಚಾರ್ಟ್ ಅಲ್ಲಿ ಬಂದ್ಬಿಟ್ಟು ಫಸ್ಟ್ ಕಾಲಮ್ ಅಲ್ಲಿ ವಿಭಕ್ತಿ ಇದೆ, ವಿಭಕ್ತಿ ಪ್ರತ್ಯಯ ಇದೆ, ಕಾರಕಾರ್ಥ ಇದೆ, ನೆಕ್ಸ್ಟ್ ಹಳೆಗನ್ನಡ ಪ್ರತ್ಯಯ ಇದೆ, ನಾಮಪದಗಳಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ಏನಾಗತ್ತೆ ಅಂತ ಒಂದು ಇದೆ ಕಾಲಮ್. ಹಾಗಾದ್ರೆ ಫಸ್ಟ್ ಕಾಲಮ್ ಅಲ್ಲಿ ಏನಿದೆ? ವಿಭಕ್ತಿಗಳಿದ್ದಾವೆ. ಪ್ರಥಮ ವಿಭಕ್ತಿ ಪ್ರತ್ಯಯ, ದ್ವಿತೀಯ, ತೃತೀಯ, ಚತುರ್ಥಿ, ಷಷ್ಠಿ, ಪಂಚ, ಸಪ್ತಮಿ ಅಂತ ಇದೆ. ಇಷ್ಟು ಒಂದು ವಿಭಕ್ತಿ ಪ್ರತ್ಯಯಗಳನ್ನೋದು ನಾವು ನೋಡ್ಬೋದು. ಸೊ ಒಂದೊಂದೇ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ವಿಭಕ್ತಿ ಏನಿರುತ್ತೆ? ಪ್ರಥಮ. ವಿಭಕ್ತಿ ಪ್ರತ್ಯಯ ಏನಾಗಿರುತ್ತೆ? ಉ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಇಂದ, ಚತುರ್ಥಿ ಗೆ, ಇಗೆ, ಕೆ, ಅಕ್ಕೆ. ನೆಕ್ಸ್ಟ್ ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ, ಒಳು, ಹಾಗೆ. ಇದರಲ್ಲಿ ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ವಿಭಕ್ತಿ ಪ್ರತ್ಯಯದಲ್ಲಿ ಬರ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ನೋಡಿದ್ವಿ ಕಾರಕಾರ್ಥ ಅಂತ ಇದೆಯಲ್ಲ. ಸೊ ಇಲ್ಲಿ ಏನ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಕರ್ತೃ ಬರುತ್ತೆ. ಸೊ ಇಲ್ಲಿ ಪ್ರಥಮ, ಇಲ್ಲಿ ಉ, ಮತ್ತೆ ಇಲ್ಲಿ ಕರ್ತೃ ಆಗಿರುತ್ತೆ. ಸೊ ದ್ವಿತೀಯ ಅನ್ನು ಬರುತ್ತೆ. ಸೊ ಇಲ್ಲಿ ಕರ್ಮ ಬರುತ್ತೆ. ನೆಕ್ಸ್ಟ್ ತೃತೀಯ ಇಂದ, ಕರ್ಣ ಬರುತ್ತೆ ಇಲ್ಲಿ. ಚತುರ್ಥಿ ಗೆ, ಇಗೆ, ಕೆ, ಅಕ್ಕೆ ಬರುತ್ತೆ. ಸಂಪ್ರದಾನ ಅಂತ ಬರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಪಂಚಮಿ ದೆಸೆಯಿಂದ, ಅಪಾದಾನ ಅಂತ ಬರುತ್ತೆ. ಷಷ್ಠಿ ಆ, ಸಂಬಂಧ ಬರುತ್ತೆ. ಸಪ್ತಮಿ ಅಲ್ಲಿ, ಅಗೆ, ಅಧಿಕರಣ ಬರುತ್ತೆ ಇಲ್ಲಿ, ಕಾರಕರ್ತ. ಈ ಒಂದು ಹಳೆಗನ್ನಡದಲ್ಲಿ ಏನ್ ಹೇಳ್ಬೋದು ನಾವು? ಹಳೆಗನ್ನಡ ಪ್ರತ್ಯಯದಲ್ಲಿ ಏನೇನಿರುತ್ತೆ? ಪ್ರಥಮಗೆ ಇರುತ್ತೆ, ದ್ವಿತೀಯಗೆ ಇರುತ್ತೆ, ತೃತೀಯಗೆ ಇಂ, ಇಂದ, ಇಂದೆ, ಎ ಇರುತ್ತೆ. ನೆಕ್ಸ್ಟ್ ಚತುರ್ಥಿಗೆ ಗೆ, ಕೆ, ಕೆ ಇರುತ್ತೆ. ಪಂಚಮಿಗೆ ಅತ್ತಿಣಿಂ, ಅತ್ತಣಿಂದಂ, ಅತ್ತಣಿಂದೆ ಅಂತ ಇರುತ್ತೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಷಷ್ಠಿಗೆ ಆ ಇರುತ್ತೆ, ಸಪ್ತಮಿಗೆ ಓಳ್ ಇರುತ್ತೆ. ಸೊ ಹಾಗಾದ್ರೆ ಇವುಗಳಿಗೆಲ್ಲ ಒಂದು ಎಕ್ಸಾಂಪಲ್ ನೋಡ್ಬೋದಲ್ವ ನಾವು? ಸೊ ಎಕ್ಸಾಂಪಲ್ಸ್ ಏನಿದೆ ನೋಡಿ ಇಲ್ಲಿ. ಗೌರಿಯು. ನೆಕ್ಸ್ಟ್ ದ್ವಿತೀಯಗೆ ಅನ್ನು ಬರುತ್ತೆ, ಗೌರಿ ಅನ್ನು ಅಂತ ಬರುತ್ತೆ. ನೆಕ್ಸ್ಟ್ ತೃತೀಯ ಇಂದ ಬರುತ್ತೆ. ಸೊ ಇದು ಗೌರಿಯಿಂದ ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಚತುರ್ಥಿ ಅಂತ ಬರುತ್ತೆ, ಚತುರ್ಥಿ ಅಂತ ಬರುತ್ತೆ. ಸೊ ಇಲ್ಲಿ ಗೌರಿಗೆ ಅಂತ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಪಂಚಮಿ ಅಂತ ಇದೆ, ಗೌರಿಯ ದೆಸೆಯಿಂದ ಅಂತ ಬರುತ್ತೆ. ನೆಕ್ಸ್ಟ್ ಷಷ್ಠಿ ಆ ಅಂತ ಬರುತ್ತೆ, ಗೌರಿಯ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಸಪ್ತಮಿ ಗೌರಿಯಲ್ಲಿ ಅಂತ ಬರುತ್ತೆ. ಸೊ ಇವೆಲ್ಲ ಒಂದು ಎಕ್ಸಾಂಪಲ್ಸ್ ಆಗಿರುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್, ನೋಡಿ ಇಲ್ಲಿ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಈ ಒಂದು ಕ್ಲಾಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ, ಸೊ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.